ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ಲಾಗಿ ಕರಿಂಡಿ ಯಾವ ರೀತಿ ಹಾಕೋದು ಅಂತ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಗಡಿಗೆ ತಗೊಂಡಿದ್ದೀನಿ. ನಿಮ್ಮ ಹತ್ರ ಈ ರೀತಿ ಗಡಿಗೆ ಇಲ್ಲ ಅಂದರೆ ಪ್ಲಾಸ್ಟಿಕ್ ಡಬ್ಬದಲ್ಲಿ ಕೂಡ ಹಾಕಬಹುದು, ಇಲ್ಲಪ್ಪ ಅಂದರೆ ಭರಣಿಯಲ್ಲಿ ಕೂಡ ನೀವು ಹಾಕಬಹುದು. ನಂತರ ಜಾರ್ ತಗೊಂಡಿದ್ದೀನಿ. 100 ಗ್ರಾಮ್ ಅಗಸೆ ಹಾಕ್ಕೊಳ್ತಾ ಇದ್ದೀನಿ. 50 ಗ್ರಾಮ್ ಸಾಸಿವೆ, 2 ಟೇಬಲ್ ಸ್ಪೂನ್ ಮೆಂತೆಕಾಳು, 2 ಟೇಬಲ್ ಸ್ಪೂನ್ ಜೀರಿಗೆ ಹಾಕಿ ನೈಸಾಗಿ ಪೌಡರ್ ಮಾಡಿ ಹಾಕ್ತಾ ಇದ್ದೀನಿ. ನಾನು ತಗೊಂಡಿರುವಂಥ ಗಡಿಗೆಗೆ ಡೈರೆಕ್ಟಾಗಿ ಪೌಡರ್ ಹಾಕ್ತಾ ಇದ್ದೀನಿ. ನಂತರ 1 ಕಿಲೋ ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಆದಷ್ಟು ನಾವು ಫ್ರೆಶ್ ಆಗಿರುವಂಥ ಹಸಿಮೆಣಸಿನಕಾಯಿ ತಗೋಬೇಕು. ಈ ರೀತಿ ಮುರಿದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರು ಕೂಡ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಮಾಡಬಾರ್ದು. ತುಂಬ ನುಣ್ಣಗೆ ಮಾಡಿದರೆ ಕರಿಂಡಿ ಅನ್ನೋದು ಅಷ್ಟು ಟೇಸ್ಟ್ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಇಷ್ಟು ಆದರೆ ಸಾಕು. ನೀರು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಕರಿಂಡಿಗೆ ನಾವು ನೀರು ಹಾಕಲೇಬೇಕು. ನೀರು ಹಾಕೋದ್ರಿಂದ ಕರಿಂಡಿ ಹಾಳಾಗೋದಿಲ್ಲ. ಗ್ರೈಂಡ್ ಮಾಡಿರುವಂಥ ಮೆಣಸಿನಕಾಯಿ ಪೇಸ್ಟನ್ನು ಪುಡಿ ಹಾಕಿರುವಂಥ ಗಡಿಗೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ರೀತಿ ಎಲ್ಲ ಮೆಣಸಿನಕಾಯಿಯನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಕೊನೆಗೆ ನಾನಿಲ್ಲಿ 10 ರಿಂದ 12 ಮೆಣಸಿನಕಾಯಿ ಹಾಕಿ 50 ಗ್ರಾಮ್ ಬೆಳ್ಳುಳ್ಳಿ ಹಾಕಿ ತರಿಯಾಗಿ ಗ್ರೈಂಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಉಪ್ಪು ತುಂಬ ಜಾಸ್ತಿ ಹಾಕಬಾರ್ದು, ಕರೆಕ್ಟಾಗಿ ಹಾಕಿ. ನಂತರ 1 ಟೀ ಸ್ಪೂನ್ ಅರಿಶಿಣ ಪುಡಿ ಕೂಡ ಹಾಕಿದ್ದೀನಿ. ಹಾಗೆ 100 ಗ್ರಾಮ್ ಅಡಿಗೆ ಎಣ್ಣೆ ಕೂಡ ಹಾಕಿದ್ದೀನಿ. ಕೊನೆಯದಾಗಿ ನಾನಿಲ್ಲಿ 2 ಕ್ಯಾರೆಟ್ ಹಾಗೆ 1 ಸಾಂಬಾರು ಸೌತೆಕಾಯಿ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಾಕಿರುವಂಥ ಪದಾರ್ಥಗಳು ನೀಟಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕು. ನಂತರ ನಾನಿಲ್ಲಿ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿದಷ್ಟು ಕರಿಂಡಿ ತುಂಬಾ ಚೆನ್ನಾಗಿ ಕಳ್ತು ರೆಡಿಯಾಗುತ್ತೆ. ನೀರು ಹಾಕೋದಂದರೆ ತುಂಬ ನೀರು ಹಾಕೋದಲ್ಲ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ. ಇಷ್ಟು ನೀರು ಹಾಕಬೇಕು. ನನಗಿಲ್ಲಿ ಉಪ್ಪು ಕಡಿಮೆ ಅನಿಸಿತ್ತು, ಹಾಗಾಗಿ ಮತ್ತೆ ಉಪ್ಪು ಹಾಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈ ರೆಸಿಪಿ ಇದುವರೆಗೂ ಯಾರೆಲ್ಲ ಟ್ರೈ ಮಾಡಿಲ್ವಲ್ಲ, ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ. ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ವರ್ಷಾನುಗಟ್ಟಲೆ ಇಟ್ಟರೂ ಹಾಳಾಗೋದಿಲ್ಲ. ನಿಮಗೆ ಪರ್ಫೆಕ್ಟಾಗಿ ಕರಿಂಡಿ ಯಾವ ರೀತಿ ಮಾಡೋದು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಕರಿಂಡಿ ರೆಡಿ ಮಾಡಿ ಆದ ನಂತರ ಕೊನೆಯದಾಗಿ ನಾವು ಈ ರೀತಿ ಬಟ್ಟೆ ಕಟ್ಟಿ ಬಿಸಿಲಲ್ಲಿ ಇಡಬೇಕು. ಸುಮಾರು 8 ದಿನಗಳ ಕಾಲ ನಾವು ಬಿಸಿಲಲ್ಲಿ ಇಟ್ಟರೆ ನಮಗೆ ತುಂಬಾ ರುಚಿಕರವಾದಂಥ ಕರಿಂಡಿ ರೆಡಿಯಾಗುತ್ತೆ. ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಿ ನೋಡಿ ಇವಾಗ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ಅಂತ. ನೀರು ಕಡಿಮೆಯಾಗಿತ್ತು, ಹಾಗಾಗಿ ಮತ್ತೆ ನೀರು ಹಾಕಿ ಮಿಕ್ಸ್ ಮಾಡಿ ಮತ್ತೆ ನಾನು ಸೇಮ್ ಬಟ್ಟೆ ಕಟ್ಟಿ ಬಿಸಿಲಿಗೆ ಬಿಡ್ತಾ ಇದ್ದೀನಿ. 8-10 ದಿನ ಬಿಸಿಲಲ್ಲಿ ಇಟ್ಟರೆ ನಮಗೆ ಸೂಪರ್ ಆಗಿರುವಂಥ ಕರಿಂಡಿ ರೆಡಿಯಾಗುತ್ತೆ. ಇದೊಂದು ಕರಿಂಡಿ ಇದ್ದರೆ ಮತ್ತೆ ಸೈಡ್ ನಮಗೆ ಬೇರೆ ಪಲ್ಯ ಹಾಗೆ ಬೇರೆ ಚಟ್ನಿ ಅವಶ್ಯಕತೆಯೇ ಇಲ್ಲ. ಉಪ್ಪು ಕೂಡ ಕಡಿಮೆಯಾಗಿತ್ತು, ಹಾಗಾಗಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿಲಲ್ಲಿ ಇಟ್ಟು ಹಾಗೆ ಬಿಡಬಾರ್ದು. ಮಧ್ಯದಲ್ಲಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಅಂದರೆ 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ನಾವು ನೀಟಾಗಿ ಮಿಕ್ಸ್ ಮಾಡಿ ಮತ್ತೆ ಬಟ್ಟೆ ಕಟ್ಟಿ ಬಿಸಿಲಿಗೆ ಇಡಬೇಕು. ಫ್ರೆಂಡ್ಸ್, ನಿಮಗೂ ಕೂಡ ಕರೆಕ್ಟಾಗಿ ಗೊತ್ತಾಗಲಿ ಅಂತ ನಾನು ಜಾಸ್ತಿ ವಿಡಿಯೋ ಕಟ್ ಮಾಡಿಲ್ಲ, ಹಾಗೆ ಸ್ಪೀಡ್ ಕೂಡ ಮಾಡಿಲ್ಲ. ಆಲ್ಮೋಸ್ಟ್ ನಮಗಿಲ್ಲಿ ಕರಿಂಡಿ ರೆಡಿ ಆಗ್ತಾ ಬಂದಿದೆ. ಇನ್ನು 2 ದಿನ ಇಟ್ಟರೆ ಸಾಕು. ನೋಡಿ, ಪರ್ಫೆಕ್ಟಾಗಿ ಕರಿಂಡಿ ರೆಡಿಯಾಗುತ್ತೆ. ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.